ನಮ್ಮ ಅಣ್ಣಂಗೆ ನೀನ್ ಕಳಿಸಿದ ಆಡಿಯೋ ಎಲ್ರಿಗೂ ಕೇಳಿಸಿದ್ರೆ ನಿಮ್ಮ ಅಪ್ಪ ಅಮ್ಮನ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಗೊತ್ತಾ? ಅವ್ರು ಎಲ್ರೂ ಇಷ್ಟೊತ್ತಿಗೆ ಸತ್ತು ಸುಡ್ಗಾಡ್ ಸೇರ್ಕೋತಾ ಇದ್ರು. ನೀನ್ ಆಸೆ ಪಟ್ಟಿದ್ದು ಅದಕ್ಕೆ ಅಲ್ವಾ? ಇಲ್ಲ ತುಳಸಿ, ಏನಿಲ್ಲ. ನಮ್ಮೆಲ್ರನ್ನು ಸಾಯಿಸಿ ನೀನ್ ಆರಾಮ್ ಜೊತೆ ಹೋಗಿ ಹಾಯಾಗಿರ್ಬೇಕು ಅಂತ ತಾನೇ ಪ್ಲಾನ್ ಮಾಡಿದ್ದು. ಅದಕ್ಕೆ ಅಲ್ವಾ ಪ್ರಸಾದದಲ್ಲಿ ನಮ್ಮೆಲ್ರಿಗೂ ವಿಷ ಬೆರೆಸಿ ನೀನು ಅವನ ಜೊತೆ ಓಡ್ ಹೋಗಿದ್ದು. ಇಲ್ಲ ತುಳಸಿ, ನಾನು ನಿಜವಾಗ್ಲೂ ಹಾಗೆ ಮಾಡಿಲ್ಲ. ಸತ್ಯ. ನೀನ್ ಸತ್ಯ ತಗೊಂಡು ಹೋಗಿ ತಿಪ್ಪೆಗೆ ಬಿಸಾಕು. ತುಳಸಿ, ಇದಕ್ಕೂ ಮುಂಚೆ ನೀನು ಹೇಳಿದೆಲ್ಲ ನಿಜ. ನಾನ್ ನಂಬಿಕೆ ದ್ರೋಹಿ, ಅದನ್ನ ನಾನು ಮರೆಯೋದಿಲ್ಲ. ಆದ್ರೆ ನಿಮ್ ಎಲ್ರನ್ನೂ ಸಾಯಿಸಿ ನಾನ್ ಬದುಕ್ಬೇಕು ಅಂತ ಯಾವತ್ತೂ ಅನ್ಕೊಂಡಿಲ್ಲ ತುಳಸಿ. ಇದನ್ನ ನಮ್ಮಣ್ಣ ನಂಬಬಹುದು, ಆದ್ರೆ ನಾನ್ ನಂಬೋದಿಲ್ಲ. ತುಳಸಿ, ಅವತ್ತು ಪ್ರಸಾದದಲ್ಲಿ ಮಾತ್ರೆ ಬೆರೆಸಿದ್ ನಿಜ. ಯಾಕೆ ಮಾತ್ರೆ ಬೆರೆಸ್ದೆ? ಅದ್ಯಾವ ಮಾತ್ರೆ? ಅದು ಬರೀ ನಿದ್ರೆ ಮಾತ್ರ ತುಳಸಿ. ನಾನ್ ಮನೆ ಬಿಟ್ಟು ಹೋಗುವಾಗ ನೀವ್ ಯಾರು ನನ್ನ ತಡೆದು ನಿಲ್ಲಿಸ್ಬಾರ್ದು ಅಂತ ಪ್ರಸಾದದಲ್ಲಿ ನಿದ್ರೆ ಮಾತ್ರ ಬೆರೆಸ್ದೆ. ನಿದ್ದೆ ಮಾತ್ರೆ ಬೆರೆಸಿದ್ದಿದ್ರೆ ಅದನ್ ತಿಂದು ಕೆಂಪ ಸಾಯೋ ಮಟ್ಟಕ್ಕೆ ಹೋಗ್ತಿದ್ನ. ಯಾರ ಹತ್ರ ಕತೆ ಕಟ್ತಾ ಇದ್ಯಾ? ನಾನು ಹೇಳ್ತಾ ಇರೋದು ನಿಜ ತುಳಸಿ. ನೀನು ಸುಳ್ಳು ಹೇಳ್ತಾ ಇದ್ಯಾ. ಪ್ರಸಾದದಲ್ಲಿ ಸ್ಟ್ರಾಂಗ್ ಆಗಿರೋ ವಿಷ ಮಿಕ್ಸ್ ಆಗಿತ್ತು ಅಂತ ಕೆಂಪಂಗ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಿದ್ ಡಾಕ್ಟ್ರೇ ಹೇಳಿದ್ರು. ಅದೇ ನನಗೆ ಅರ್ಥ ಆಗ್ತಾ ಇಲ್ಲ ತುಳಸಿ. ನಿದ್ರೆ ಮಾತ್ರೆ ವಿಷದ ಮಾತ್ರೆ ಹೇಗಾಯ್ತು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ನಿನಗ್ ಮಾತ್ರೆ ಕೊಟ್ಟಿದ್ ಯಾರು? ರಾಮ್. ರಾಮ? ಅವನ್ ಯಾವಾಗ ನಿನಗ್ ಮಾತ್ರೆ ಕೊಟ್ಟ? ಅದು ನಿಮ್ಮನವ್ರ ಹದ್ದಿನ ಕಣ್ ತಪ್ಸಿ ನೀನ್ ಹ್ಯಾಕ್ ಜೊತೆ ಮನೆಯಿಂದ ಆಚೆ ಬರ್ತೀಯಾ? ಮತ್ತಿನ್ನೇನ್ ಮಾಡ್ಲಿ ರಾಮ್? ನಿದ್ದೆ ಮಾತ್ರೆ ಹಬ್ಬದ ದಿನ ಈ ನಿದ್ದೆ ಮಾತ್ರನ ಪ್ರಸಾದಕ್ಕೆ ಎಲ್ಲಾರ್ಗೂ ಮಿಕ್ಸ್ ಮಾಡಿ ಕೊಡು. ಇವಾಗ ನನಗ್ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಆ ರಾಮ್ ನಿನ್ ಹತ್ರ ಆ ವಿಷದ ಮಾತ್ರೆನ ನಿದ್ದೆ ಮಾತ್ರೆ ಅಂತ ಹೇಳ್ಕೊಟ್ಟಿದ್ದಾನೆ. ನೀನ್ ಅವನ್ ಮಾತನ್ನ ನಂಬಿ ವಿಷದ ಮಾತ್ರೆನ ಬೆರೆಸಿದ್ಯಾ? ಇಲ್ಲ ತುಳಸಿ, ರಾಮ್ ಕೊಟ್ಟಿದ್ದು ನಿದ್ದೆ ಮಾತ್ರೆನೆ. ಮುಟ್ಟೋಳಿ ತರ ಮಾತಾಡ್ಬೇಡ. ನಿದ್ರೆ ಮಾತ್ರೆ ವಿಷದ ಮಾತ್ರೆ ಹೇಗಾಗುತ್ತೆ?